ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನೆನೆ ಬೆಂಗಳೂರು ಬುಸ್ಸರು ಪುಣೇರಿ ಪಲ್ಟಾಸುರದ ಸ್ವಾತಂತ್ರ್ಯ ನಮ್ಮ ಕೋಚ್ ರಣದೀಪ್ ಶರಾವತ್ ಅವರು ಏನಂತ ಹೇಳ್ತಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವೇನು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರುದಿನ ನಮ್ಮ ಬೆಂಗಳೂರು ಬುಸ್ಸರು ಪುಣೇರಿ ಪಲ್ಟಾಸುರದ ಗೆಲ್ಲೋ ಪಂದ್ಯ ಅಂತಲೇ ಹೇಳ್ತೀನಿ ಗುರು. ಸೋತಿರ್ಬೋದು 9 ಪಾಯಿಂಟ್ ಅಂತರಿಂದ ಸೋತಿರ್ಬೋದು, ಆದರೆ ಗುರು ಗೆಲ್ಲೋ ಪಂದ್ಯ ನಮ್ಮ ಕೈಯಾರೆ ಬೆಂಗಳೂರು ಬುಸ್ಸರು ಮ್ಯಾಚ್ನ ಸೋತರು ಅಂತ ಹೇಳ್ತೀನಿ. ಇವರು ಭಯ ಪಡ್ಕಡೆ ಸೋತರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಹೇಳ್ಬೇಕು. ಯಾಕಂದರೆ ಆ ರೀತಿ ಬೋನಸ್ನ ಬಿಟ್ಕೊಟ್ರು ಅಂತ ಹೇಳ್ಬೇಕು. ಸುಲಭವಾಗಿ 10 ಬೋನಸ್ನ ಬಿಟ್ಕೊಟ್ರು ಅಂತ ಹೇಳಬೇಕು. ಇನ್ನೆಲ್ಲಿ ಗುರು ಪಾಯಿಂಟ್ ಹಿಡಿಯೋಕ್ಕಾಗುತ್ತೆ, ನಾವು 10 ಬೋನಸ್ ಇಟ್ಕೊಟ್ರು ಅಂತ ಹೇಳಬೇಕು. ರೈಡಲ್ಲೂ ಕೂಡ ಈಕ್ವಲ್ ಆಗಿದ್ದಾರೆ ಮತ್ತು ಟ್ಯಾಕಲ್ಲೂ ಕೂಡ ಅಷ್ಟೇ ಈಕ್ವಲ್ ಆಗಿದ್ದಾರೆ ಅಂತ ಹೇಳಬೇಕು. ಆಲ್ ಔಟು ಮತ್ತು ಬೋನಸ್ ಪಾಯಿಂಟ್ಗಳು ಎಕ್ಸ್ಟ್ರಾಸ್ಗಳು ನಮ್ಮ ಬೆಂಗಳೂರು ಬುಸ್ಸರು ಸುಮಾರು ಬಿಟ್ಕೊಟ್ರು ಪುಣೇರಿ ಪಲ್ಟಾಸ್ ತಂಡಕ್ಕೆ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ಕೋಚ್ ಅಂತ ಹೇಳಿದ್ರಪ್ಪ ಅಂತಾರೆ, ನಾವು ಪುಣೇರಿ ಪಲ್ಟಾಸುರದ ಗೆಲ್ಲೋದು ಕಷ್ಟ ಅಂತ ಗೊತ್ತಿತ್ತು, ಆದರೆ ನಾವು ಇವತ್ತು ಗೆಲ್ಬೋದಿತ್ತು. ಬೋನಸ್ ಪಾಯಿಂಟ್ಗಳನ್ನ ನಮ್ಮ ಡಿಫೆಂಡರ್ಸ್ಗಳು ತಡೆದಿತ್ತು ಅಂತಂದರೆ ಇವತ್ತು ಗೆಲ್ಬೋದಿತ್ತು. ಅಟ್ಯಾಕಿಂಗ್ ಡಿಫೆಂಡಿಂಗ್ ತೋರಿಸಿತ್ತು ಅಂತಂದರೆ ಬೆಂಗಳೂರು ಬುಸ್ಸರು ಗೆಲ್ಲರು ಅಂತ ಹೇಳಬೇಕು. ಅವರು ಫಸ್ಟ್ ಆಫ್ ಆದ ನಂತರ ಒಂದು 10 ನಿಮಿಷ ನಮ್ಮ ಬೆಂಗಳೂರು ಬುಸ್ಸರು ಲೀಡ್ನ ಬಿಟ್ಕೊಟ್ಬಿಟ್ಟು ಸುಮಾರು ಪುಣೇರಿ ಪಲ್ಟಾಸ್ ತಂಡಕ್ಕೆ ಅಂತ ಹೇಳ್ತೀನಿ. ಮತ್ತು ನಮ್ಮ ಬೆಂಗಳೂರು ಬುಸ್ಸರು ಇನ್ನೂ ಕೂಡ ಪ್ಲೇ ಆಫ್ಗೆ ಹೋಗಬೇಕು ಅಂತ ಅಂದರೆ ಇನ್ನು ಮುಂದೆ ಬರೋ ಮ್ಯಾಚ್ಗಳನ್ನ ಗೆಲ್ತು ಅಂತಾರೆ. ನಾವು ಪ್ಲೇ ಆಫ್ಗೆ ಹೋಗ್ತೀವಿ, ಗೆಲ್ತೀವಿ. ಪುಣೇರಿ ಪಲ್ಟಾಸುರದ ಏನೋ ಸೋತು ಅಂತಾರೆ, ನಾವು ಪ್ಲೇ ಆಫ್ಗೆ ಹೋಗೋದಿಲ್ಲ ಅಂತಲ್ಲ, ಹೋಗ್ತೀವಿ ಪ್ಲೇ ಆಫ್ಗೆ. ನಾವು ಪುಣೇರಿ ಪಲ್ಟಾಸುರದ ಸೋತಿರ್ಬೋದು, ಅದು ನೆಕ್ಸ್ಟ್ ಬಂದು ನಾವು ಗೆಲ್ತೀವಿ ಅಂತ ನಮ್ಮ ಕೋಚ್ ರಣದೀಪ್ ಶರಾವತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಗುರು. ಬೆಂಗಳೂರು ಬುಸ್ಸರು ಪ್ಲೇ ಆಫ್ಗೆ ಹೋಗ್ತಾರೆ ಈ ವರ್ಷ, ಹೋಗೋದಿಲ್ಲ ಮನೆಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ ಗುರು. ಒಂದೇ ಒಂದು ಮ್ಯಾಚ್ ಸೋಲ್ತು ಅಂತಂದ್ರೆ ನಾವು ಬೆಂಗಳೂರು ಬುಸ್ಸರಿನ ಮನೆ ಅಂತ ಹೇಳಬೇಕು. ಇನ್ನು 3 ಮ್ಯಾಚ್ ಇವೆ, 3 ಮ್ಯಾಚ್ ಗೆಲ್ಲಬೇಕು. ಇಲ್ಲ ಅಂತಂದರೆ ಇನ್ನು ತಮಿಳ್ ತಲವಾಸು, ಬೆಂಗಾಳು ವಾರಿಯರ್ಸು, ಹರಿಯಾಣ ಸ್ಟೀಲರ್ಸು, ಪಟ್ನಾ ತಂಡ ಇವೆಲ್ಲ ಫೈಟ್ ಕೊಡ್ತಾವೆ ಅಂತ ಹೇಳಬೇಕು. ನೀವಂತ ಕಮೆಂಟ್ ಮಾಡಿ. ಟಾಟಾ ಬೈ ಬೈ, ಸಿ ಸೋನ್.